ಮಕ್ಕಳಿರ ಇಷ್ಟು ಕಾಲವಾದರೂ ಆ ಶುಭಾನಿಶವರು ಯುದ್ಧಕ್ಕೆ ಬರಲೇ ಇಲ್ಲವಲ್ಲ. ಚಂಡ ಮುಂಡರ ಮರಣ ವಾರ್ತೆಯಾದರೂ ಕೇಳಿ ಈಗಲಾದರೂ ಬರಬಹುದೇ? ತಾಯಿ, ಶುಂಭಾನಿಶುಂಭರ ವಿಶಾಲವಾದ ಸಾಮ್ರಾಜ್ಯದಲ್ಲಿ ಅನೇಕ ಸಮಾಂತ ರಾಜರು ಇದ್ದಾರೆ. ಅವರನ್ನೇ ಕಳಿಸಬಹುದು ತಾಯಿ. ಮಕ್ಕಳೇ ಶಾಂತರಾಗಿರಿ. ಅದು ನಾಡದ ನೃತ್ಯ ಕಡೆ ಬರುವುದು ಸಮಾಚಾರವಲ್ಲ ವೇದ್ಯವಾಗುವುದು. ತಾಯಿ, ಚಂಡಮುಂಡರ ಮರಣ ವಾರ್ತೆಯನ್ನು ಅರಿತೊಡನೆ ಶುಂಭ ದೈತ್ಯರಿಬ್ಬರು ಅತ್ಯುಗ್ರರಾಗಿ ಲೋಕಗಳಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತೆ ಆರ್ಭಟಿಸುತ್ತಾ ಯುದ್ಧಕ್ಕೆ ಸನ್ನದ್ಧರಾಗಿ ಹೊರಟಾಗ ನಾನು ಅವರಿಗೆ ಸಮಾಧಾನ ಹೇಳಿ ಅವರ ಆತ್ಮಬಂಧುವಾದ ರಕ್ತಬೀಜ ಸೂರನನ್ನು ಯುದ್ಧಕ್ಕೆ ಬರುವಂತೆ ಪ್ರೇರೇಪಿಸಿದ್ದೇನೆ. ಈ ಸಾರಿ ಆ ದುಷ್ಟನಾದ ರಕ್ತಬೀಜ ಸೂರನು ಯುದ್ಧಕ್ಕೆ ಬರಲಿರುವನು ಮಾತೆ. ಅವನನ್ನು ಕೊಂದು ಈ ಲೋಕವನ್ನು ಉದ್ಧಾರ ಮಾಡುವ ಭಾರ ನಿನ್ನದು ತಾಯಿ. ಆ ರಕ್ತಬೀಜನು ಮಹಾಪರಾಕ್ರಮಿಯು ಹಾಗೂ ಬಹು ಕಠೋರನಾಗಿರುವನು ತಾಯಿ. ಅವನ ಗಂಡೆದೆಯ ಮುಂದೆ ನಿಂತು ಯುದ್ಧ ಮಾಡುವನು ಈ ಲೋಕದಲ್ಲಿ ಯಾರೂ ಇಲ್ಲ. ಬೆಳಗ್ಗೆ ದಿನವಲ್ಲ ಹೇಳು ಅವನೆಂತಹ ವರವನ್ನೇ ಪಡೆದಿರಲಿ, ದುಷ್ಟನೇ ಆಗಿರಲಿ,
ಅವನ ಕಟ್ಟು ಕಥೆಗಳು ಸಾಕು. ನನ್ನ ಮುಂದೆ ನಡೆಯುವಂತಿಲ್ಲ. ಸರ್ವ ಜಗತ್ತನ್ನು ಸೃಷ್ಟಿಸಿದ್ದೇನೆ ಅವನು ನಿಮಗೆ ವಹಿಸಿಕೊಟ್ಟ. ನಾನು ಆ ದುಷ್ಟನ ಹುಟ್ಟುವ ಕೆಟ್ಟ ರಕ್ತ ಬೀಜಾಸುರನ್ನು ಕೊಟ್ಟಿ ಮೆಟ್ಟಿಟ್ಕೊಳ್ಳುವರು. ನೀವು ಎದರದಿರಿ. ಪುತ್ರರೇ,
ಅದೋ ತಾಯಿ, ರಕ್ತ ಮೈದಾಸುರನು ಭಯಂಕರ ಭಯನಂತೆ ಗಿರಿಗಳೇ ಅಲ್ಲಾಡುವಂತೆ ಎತ್ತಲೇ ಧಾವಿಸುತ್ತಿದ್ದಾನೆ. ನೀನು ಸಿದ್ಧಳಾಗು ಮಾತೆ. ಮಕ್ಕಳೇ, ನೀವಿನ್ನು ಮರೆಯಾಗಿ ನಿಲ್ಲಿರಿ. ರಕ್ತ ಬೀಜಾಸುರನೆಂಬ ಮಹಾದುಷ್ಟನು ನೀನೇನು? ಇನ್ನು ನಿನ್ನನ್ನು ಕೊಂದು ನಿನ್ನ ರಕ್ತ ಅಮ್ಮನಿಗೆ ಹರಿಸುವೆನು. ಈ ಅಂಬಿಕಾ ದೇವಿಯ ಶಕ್ತಿಯನ್ನು ತೋರಿಸುವೆನು. ನಿಲ್ಲು ಬರಾಂದ. ಏ ರಕ್ತ ಬೀಜಾಸುರ, ಈ ಪರಾಶಕ್ತಿಯ ಮುಂದೆ ನಿನ್ನ ಅಲ್ಪ ಪರಾಶಕ್ತಿಯು ನನ್ನನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ನೀಚಾತ್ಮ ನೃತ್ಯ ದೇವತೆ ಸುತ್ತ ಸುತ್ತುತ್ತ ಆಯುಷದ ಕೊನೆಯ ಚರಣವನ್ನು ಹರಿಸುತ್ತ ಬಂದು ಸಾವ ತುತ್ತ ತುದಿಯಾಗಿತ್ತು ಕಟ್ಟೆತ್ತಿ ಮತ್ತೆ ದೇವತೆನು ಹೀಯಾಡಿಸುತ್ತ ಎತ್ತಲಿಂದಲ ಬಂದು ಮತ್ತೆ ಮತ್ತೆ ಸಲ್ಲೆತ್ತಿ ಇದ್ದಕ್ಕೆ ನಿಂತರೆ ನಿನ್ನ ಕತ್ತರಿಸಿ ದಿಕ್ಕು ದಿಕ್ಕವೇ ಚೆಲ್ಲುವೆನು. ನಿಲ್ಲುವುದ ಅಂದ ಈ ತ್ರಿಮೂರ್ತಿಗಳ ಮಾತನ್ನು ನಂಬಿ ಜಂಬದಿಂದ ಅಂಬಲಿಸಿ ನಾನು ಯುದ್ಧಕ್ಕೆ ನಿಲ್ಲುವೆ ಎಂದರೆ ನಾನು ಹಾಂಬುಗಳನ್ನು ತುಂಬಿಸಿ ಹಾಂಬಿಕೆಯನ್ನು ನೀರಿನ ಚಂಡಿಕೆಯನ್ನು ನನ್ನ ಈ ಗಣದಿಂದ ಖಂಡಿಸದಿದ್ದರೆ ನಾನು ರಕ್ತ ಪ್ರಮಥ
ಮನ ಬಂದಂತೆ ಅರಚಬೇಡ. ಸುಮ್ಮನೆ ಇದ್ದಕ್ಕೆ ನಿಲ್ಲು ರಣ ಹೇಳಿ. ನೀನು ನನ್ನೊಡನೆ ಯುದ್ಧ ಮಾಡುವೆಯೋ? ಹಾಗಾದರೆ ಸರಿ, ಸೈನಿಕ ಈ ಕೊಡಲಿಯ ಹೊರಟು ರಣ ಹೇಳಿ. ದಾನವ ಸಂಹಾರ ತಾಯಿ ಉದಿಸಿ ನಿಂತಿರುವ ಈ ಶಾಂಭವಿಯನ್ನು ಕೆಣಕಿ ಬದುಕಬಲ್ಲ ನಿಚ್ಚಾತ್ಮ ಈಗ ಸೈನಿಕ ಈ ನೋಡು, ನಿನ್ನ ಹಸ್ತದ ಹೊಡೆತದ ಪರಿಣಾಮದಿಂದ ನನ್ನ ಅನಿರಕ್ತದಿಂದ ಸಹಸ್ರಾರು ರಕ್ತ ಮುಗಿಸಿರುವರು. ಈಗ ಇವರೊಡನೆ ಯುದ್ಧ ಮಾಡು ಬಲ ಬಲ ರಕ್ತ ಬಿಜಾಸುರ ಮೆಚ್ಚಿದ ನಿನ್ನ ವರಶಕ್ತಿ. ಈಗ ನಾನು ಬ್ರಹ್ಮೆ ಈಶ್ವರಿ ನಾರಾಯಣಿ ಶಕ್ತಿಯಾಗಿ ಸಪ್ತ ಮಾತ್ರಕ ಗಣನಿಂದ ಈ ದುಷ್ಟನ ಸಂಬಂಧಿಸಿ ಅಯ್ಯೋ, ಕೇಳಿದು ಆಶ್ಚರ್ಯವಿದೆ. ಕ್ಷಣ ಮಾತ್ರದಲ್ಲಿ ಹೊರನಂತ ಬೀಜಾಸುರನ ನೋಡುವೆ. ಈ ಸ್ತ್ರೀಯನಿಗೆ ಎಷ್ಟು ಶಕ್ತಿ ಬೇಕು? ಇವನು ಸಾಮಾನ್ಯ ಹೆಣ್ಣಲ್ಲ, ಹರಿಹರಗಿಂತಲೂ ಶಕ್ತಿಶಾಲಿ. ಇವಳನ್ನು ಗೆಲ್ಲುವುದಾದರೂ ಹೇಗೆ? ಈಗ ನನ್ನ ಪ್ರಚಂಡವಾದ ಶಕ್ತಿಯನ್ನು ನಿನ್ನ ಮೇಲೆ ಪ್ರೇರಿಸಿದೆ. ನಿನ್ನನ್ನು ಈಗ ಅಪ್ಪಳಿಸಿದರೆ ಸಿದ್ಧರಾಗುವುದು. ಎಲ್ಲವೋ ಅಧಮ ರಕ್ತ ಬೀಜಾಸುರ, ನೀನು ರುದ್ರನ ಪಡೆದ ಸುಂದರ ಹೊರವನ್ನು ನಾಶ ಮಾಡಿರುವೆ. ಇನ್ನು ನಿನಗೆ ಮಾಣ ಕಟ್ಟಿಟ್ಟ ಬುದ್ಧಿ ಸಿದ್ಧಧರ್ಮದಾನ ಇದ್ದಕ್ಕೆ ನನ್ನ ನಾಲಿಯನ್ನು ಈ ಭೂಮಿಯನ್ನಾಗಿ ಮಾಡಿ ನಿನ್ನ ಕೊಚ್ಚಿ ನಿನ್ನ ರಕ್ತವನ್ನು ಚಪ್ಪಲಿ ಕುಡಿಯದೆ ಬಿಡಲು ಹಾರೆ ನಿನ್ನ ನೋಡೋಣ ಹೇಳಿ ಇದ್ದಕ್ಕೆ ಪರಾಶಕ್ತಿ ಇದೇ ಮಹಾಯುದ್ಧ. ಈಗ ಸರ್ವಶಕ್ತಿಯ ಮೇಲೆ ಒಟ್ಟುಗೂಡಿಸಿದೆ. ಈಗ ಈ ಗಂಡ ಗದಾಯಿಂದ ಕರೆದ ಓಂ ಸಹಿಸಿದವು. ಇನ್ನಿಬ್ರು ಏನಿರ್ತಾಗ ಇಬ್ರು ತಿಂದಾಗೆ ಇರ್ತಾಗ
ಬೀಜಾಸುರ ಹನಿರತ್ನವನ್ನು ದಿಕ್ಕು ದಿಕ್ಕಿಗೆ ಚೆಲ್ಲಿ ಆ ಚಂಡಿಯನ್ನು ಹಿಡಿದು ರಣರಂಗದಲ್ಲಿ ಮಾರಣ ಹೋಮ ಮಾಡಬೇಕಲ್ಲವೇ ಸಹೋದರ? ನಮ್ಮರಕ್ತವಿದ ಸುರನು ಅತ್ಯಂತ ಬಲಿಷ್ಠ ಆಗುವರ ಪುತ್ರ ಅವನೆದುರು ನಿಂತ ಯುದ್ಧ ಮಾಡುವ ಗುಂಡಿಗೆ ಆ ಮಾರಿಗಿರುವನಿಗೆ ಆದರೂ ನನಗೆ ಏಕೋ ಸಂದೇಹವನ್ನ. ಸಂದೇಹವೇನು ಶುಂಭ? ಅಣ್ಣ, ಇದುವರೆಗೂ ಹೋರಾಡಿದ ಮಹಾವೀರನಾದ ಚಂಡಮುಂಡರು ಆ ರಣಮಾಲಿಗೆ ಅಪರಾಧರೆಂದರೆ ಆದ್ದರಿಂದ ನಮ್ಮ ರಕ್ತ ಬಿದ್ದನಿಗೆ ಯುದ್ಧದಲ್ಲಿ ಜಯವ ಅಥವಾ ಸಹೋದರ ಅಣ್ಣ ಓಡಿದು ಓದದವರೊಡನೆ ಹೋರಾಡಿದಂತೆ ನಮ್ಮ ದುರಧೀರವಾದ ಶೂರ ರಕ್ತ ಬೀಜನೆದುರು ನಿಂತು ಯುದ್ಧ ಮಾಡುವ ಗುಂಡಿಗೆ ಹಾನಿ ರಕ್ತವು ದಿಕ್ಕು ದಿಕ್ಕಿಗೆ ಚೆಲ್ಲಿದ ಸಾವಿರಾರು ಸಂಖ್ಯೆಯಲ್ಲಿ ಅವರ ರಕ್ತ ಬೀಜದ ಉದ್ಭವಿಸಿ ಒಮ್ಮೆಲೆ ಕೋಳಿಯ ಮೇಲೆ ಮುತ್ತಿಗೆ ಹಾಕಿ ಅವಳನ್ನು ಹರಿದು ಚಿಂದಿ 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 ಮಾಡಿರುತ್ತಾರೆ. ನೀನು ಯೋಚಿಸಬೇಡ ಹೋದ್ರ ಇಷ್ಟರಲ್ಲೇ ನಮ್ಮ ರಕ್ತ ವಿಧಾಸರು ವಿಜಯ ದುಂದಿನೊಡನೆ ಬರುತ್ತಿರುತ್ತಾನೆ ನೋಡು. ಇಂದಿಗೆ ನಮಗೆ ಜಯ ಖಂಡಿತ. ಆದ ನಾರದ ಮಹರ್ಷಿಗಳು ಇತ್ತಲೇ ಬರುತ್ತಿರುವರು. ಅದ ದಾನವೇಂದ್ರ ನಾರದನಿಗೆ ಸ್ವಾಮಿ ಸ್ವಾಮಿ ತಾವೀಗ ಎಲ್ಲಿಂದ ದಯ ಮಾಡಿಸಿದ್ರಿ? ಚಕ್ರವರ್ತಿಗಳೇ, ನಾನು ಹಿಮಾಚಲದ ತಪ್ಪಲಿಂದಲೇ ಬಂದೆನು. ಚಕ್ರವರ್ತಿ, ನಿಮ್ಮ ರಕ್ತಬೀಜ ಸುರನಿಗೂ ಹಾಗೂ ಆ ಮಹಾಕಳಿಗೂ ನಡೆದ ಭಯಂಕರ ಯುದ್ಧವನ್ನು ಕಣ್ಣಾರ ಕಂಡೇ ನಾನು ಇಲ್ಲಿಗೆ ಬಂದಿದ್ದು. ಹೌದೇ ಪೂಜರಿ, ನಮ್ಮ ರಕ್ತ ಬೀಜನೆದುರು ಆ ಕಾಳಿಯು ಯುದ್ಧ ಮಾಡಿದರೆ ಪಾಪ ಪಾಪ ಆ ಬಡನಾರಿಯು ನಮ್ಮ ಕಡುಗಲಿ ಶೂರನ ಚೌರ್ಯವನ್ನು ಕಂಡು ಹೆದರಿ ಚೋದರಿ ಹೋಗಿರಬೇಕಲ್ಲವೇ ಪೂಜ್ಯರೇ? ಚಕ್ರವರ್ತಿ, ಹೌದು ಚಕ್ರವರ್ತಿ, ನಿಮ್ಮ ರಕ್ತಬೀಜ ಸೂರನ ಘನ ಶೌರ್ಯದ ಕೂಗಿಗೆ ಎದುರಿಯೂ ಹೋದರು, ಚೆದುರಿಯೂ ಹೋದರು. ಕಾರ್ಮೋಡಗಳು ಬೆಂಕಿ ಕುಡಿದರು, ಗುಡುಗು ಸಿಡಿಲುಗಳು ದೇವತೆಗಳು ಹೆದರಿದರು. ದಿಕ್ಕಾ
ದಿಕ್ಪಾಲಕರು ದಿಕ್ಕೆಟ್ಟು ಹೋದರು. ಶಹಬ್ಬಾಷ್. ಆ ದೇವತರು ಎದುರಿದರು, ದಿಕ್ಪಾಲಕರು ಕೆಟ್ಟೋದರು, ಕಾರ್ಮಾಣಗಳು ಬೆಂಕಿ ಉಳಿದವು, ಹುಡುಗು ಸಿಡಿಲುಗಳು ಫಲ ರಕ್ತ ಬೀಜ ಫಲ. ಹಾಗಾದರೆ ಆ ರಣಕಾಳಿ ಸುಂಬಾಸುರ, ಆದರೆ ಆಕೆಯು ಮಾತ್ರ ಎದರಲೂ ಇಲ್ಲ ಚದುರಲೂ ಇಲ್ಲ. ಮತ್ತಿನ್ನೇನು, ಆ ಶಾಂಭವಿಯು ನಿಮ್ಮ ರಕ್ತ ಬೀಜದ ಮೇಲೆ ಒಂದು ಶರಗಳ ದಂಡನ್ನೇ ಹೊಡೆದಳು. ಬೀಜದ ಮೇಲೆ ಶರಗಳ ದಂಡೇ ಹೊಡೆದಳು. ಹೌದು, ಕರಳುವಂತೆ ಹೊಡೆದಳು. ನಮ್ಮ ರಕ್ತ ಬೀಜವನ್ನು ಕರಳುವಂತೆ ಹೊಡೆದಳು. ಹೌದು, ಆದರೇನು ಬಂತು? ಸುಮಾಸುರ, ಬಾಣವು ಬಂದು ಆ ರಕ್ತ ಬೀಜದ ದೇಹಕ್ಕೆ ತಗುಲಿದಾಕ್ಷಣ ಅವನ ದೇಹದಿಂದ ಒಂದು ತುಂಡು ರಕ್ತವು ಭೂಮಿಗೆ ಬಿದ್ದರೆ ಅವನಂತ ಸಹಸ್ರಾರು ರಕ್ತ ಬೀಜರು ಕುದಿಸಿ ಆಯುಧವನ್ನು ಧರಿಸಿ ಆ ದೇವಿಯ ಸುತ್ತ ಮುತ್ತಿಬಿಟ್ಟರು. ಆಗ ಆ ತ್ರಿಮೂರ್ತಿಗಳು ನಮ್ಮ ಕತೆ ಮುಗಿಯಿತೆಂದು ಪಲಾಯನವಾದರು. ಎದರಿ ಪಲಾಯನಗೈದರೆ ತೊಲಗಲಿದ್ದು ಆತ್ಮರು. ಅಷ್ಟೇ ಅಲ್ಲ ಸುಂಬಾಸುರ, ನಿಮ್ಮ ರಕ್ತ ಬೀಜನು ಆ ದೇವಿ ಎದುರು ನಿಂತು ಬಹು ಭಯಂಕರಿಯಾಗಿ ಯುದ್ಧ ಮಾಡುತ್ತಾ ಆ ರಣಕಾಳಿಯನ್ನು ಕೆಂಗಡಿಸಿ ಬಿಟ್ಟನು. ಆಗ ಆ ದೇವಿ ಏನು ತೋಚದೆ ಹಾಗೆ ಆ ದೇವಿಯು ಏನೂ ತೋಚದೆ ತಟಸ್ಥವಾಗಿ ನಿಂತು ಬಿಟ್ಟಳು. ನಮ್ಮವರ ಪುತ್ರನೆಂದರೇನು, ಶುದ್ಧವಾದ ಕಾಳಿ ಎಂದರೇನು, ಅಡ್ಡರಾದ ಹರಿಹರ ಬ್ರಹ್ಮರೆಂದರೇನು. ಹಾಗಾದರೆ ಇಂದಿಗೆ ನಮ್ಮ ಕುಲ ವೈರಿಗಳು ನಾಮಾಶೇಷವಾದಂತೆ ಸರಿ. ಹಾಗಾದರೆ ನಮ್ಮ ರಕ್ತ ಬೀಜನು ವಿಜಯ ದುಂದಿಯೊಡನೆ ಹೊರತಿರಬೇಕಲ್ಲವೇ ಪೂಜ್ಯರೇ? ಸುಂಬಾಸುರ, ತಟಸ್ಥಳಾದ ಆ ದೇವಿಯು ಹೊರ ರಕ್ತ ಬೀಜರನ್ನು ಕಂಡು ಸ್ವಲ್ಪ ಹೊತ್ತು ಯೋಚಿಸಿ ಸಪ್ತ ಮಾತೃಕೆ ಗಣಗಳನ್ನು ಜಗತ್ತಿನಾದ್ಯಂತ ಕಳಿಸಿಬಿಟ್ಟರು. ಆ ಮಾತೃಕೆಗಳು ನಿಮ್ಮ ರಕ್ತ ಬೀಜರನ್ನು ಹೇಳ್ತೀನಿ ಏನಾಗಿದೆ ಅಂದ್ರೆ ಅಯ್ಯಮ್ಮನ ಮೇಲೆ ಹೋಗಲ್ಲ, ನಮ್ಮ ಮೇಲೆ ಬಂದ್ಬಿಟ್ಟು ಹೊರ ರಕ್ತ ಬೀಜರು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಟ್ಟರು. ಹೊರ ರಕ್ತ ಬೀಜರು ನಿನ್ನಾಮವಾದರೆ ಏನು ಹೇಳುತ್ತೀರಿ ಪೂಜ್ಯರೇ? ಪರಶಿವನಿಂದ ಹೊರಬರದ ರಕ್ತವಾಹಿತ ನಿರ್ಮಿತರಾದ ಹೊರ ರಕ್ತ ಬೀಜರು ನಿನ್ನಾಮವಾದರೆ ಆದರೆ ನಮ್ಮ ರಕ್ತ ಬೀಜರು ಸುಮ್ಮನಿದ್ದರೆ ಪೂಜ್ಯರೇ? ಇಲ್ಲ 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 ಸುಂಬಾಸುರ, ಇದನ್ನು ಕಂಡ ನಿಮ್ಮ ರಕ್ತ ಬೀಜರು ಬಹು ಕೋಪೋದಿಷ್ಟನಾಗಿ ಗಿರಿ ಪರ್ವತಗಳನ್ನು ಎತ್ತಿ ಆ ದೇವಿಯ ಮೇಲೆ ಎಸೆಯುತ್ತ ಒಡಲಿ ಹಿಡಿದು ಬಹು ಪರಾಕ್ರಮದಿಂದ ಓಡಾಡಿದನು. ಆದರೆ 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 ಆ ಕಾಳಿಯು ಕಡೆಗೆ ಬಹು ಕೋಪದಿಂದ ಶೂಲದಿಂದ ಹಿರಿದು ನಿಮ್ಮ ರಕ್ತ ಬೀಜನನ್ನು ತಿಂದೇ ಬಿಟ್ಟರು. ರಕ್ತ ಬೀಜವನ್ನು ತಿಂದು ಬಿಟ್ಟರೆ ಪುತ್ರ ರಕ್ತ ಬೀಜ
ಮೃತ್ಯುದೇವತೆಯನ್ನು ತತ್ತರಿಸಿ ತಲೆ ಕೆಳಗೆ ಮಾಡುವ ನಿನಗೆ ಮರಣವೇ ಘೋರ ವಿಲೀನ ರಕ್ತವನ್ನು ಸೃಷ್ಟಿಸಿ ಲೋಕಲೋಕಗಳನ್ನೇ ತಲ್ಲಣಗೊಳಿಸಿ ನಿನಗೆ ಸಾಧ್ಯವಿಲ್ಲ ಪೂಜ್ಯರೇ, ಸಾಧ್ಯವಿಲ್ಲ. ಸಮಾಧಾನ ತಂದುಕೋ. ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಪಡಬೇಕು. ಸುಂಬಾಸುರ, ನೀನೇ ಈ ರೀತಿ ದುಃಖಿಸಿದರೆ ನಿನ್ನ ಶೌರ್ಯ ಸಾಹಸಗಳಿಗೆ ಮುಂದುಂಟಾಗಬಹುದು. ಮೂರು ಲೋಕದ ಒಡೆಯನೋದು ನೀನು ಹೇಗೆ ದಕ್ಕಿಸುವುದೇ? ಜನಾಂತರಲ್ಲಿ ಜಗತ್ತಾಗವನ್ನೇ ತಾತ್ಪರ್ಯಗೊಳಿಸುವ ನೀನು ದಕ್ಕಿಸುವುದು ಸರಿಯಲ್ಲ ಎಂದು ನಾನು ಯುದ್ಧಕ್ಕೆ ತರಳುವೆನು. ಎಂದು ನಾನು ಮಾಡುವ ಯುದ್ಧದಲ್ಲಿ ಜಗತ್ತ ಕಲ್ಪಿಸಿ ಸಪ್ತ ಸಾಗರಗಳನ್ನು ಈ ಭೂಗೋಳಕವನ್ನು ಪುಡಿ ಪುಡಿ ಮಾಡಿ ಓ ದುಷ್ಟವಾದ ಕೋಳಿಯನ್ನು ಎಂದು ಕಾರಣಗಳ ಮೋಳವನ್ನು ಹೋಗಿಕೊಳ್ಳಬೇಕು ಬಿಡಲಾರಿ. ನನ್ನನ್ನು ಆಸ್ತಿಯಾದ ಸಣ್ಣ ಬೇಡ ನಿಶುಂಬ, ಬೇಡ. ಕೇವಲವಾದ ಸ್ತ್ರೀಯನಿಂದ ವೀರಾದಿ ವೀರರೇ ಹತರಾಗಿ ಹೋದರೆಂದರೆ ಅವಳಿಗೆ ಎಷ್ಟು ಶಕ್ತಿ ಇರಬೇಕು? ಅವಳು ಯಾರು ಏನೆನ್ನದೇ ತಿಳಿಯದಂತಾಗಿದೆ. ನೋಡೇ ಸರ್ವಶಕ್ತಿ ಶಕ್ತಿ ಈಗಲಲ್ಲಿದೆ ಎಂದರೆ ಎಲ್ಲ ತ್ರಿಮೂರ್ತಿಗಳ ಸಂಚು ಇರಲಿ. ಇಂದು ನಾನೇ ಯುದ್ಧಕ್ಕೆ ತೆರಳಿದೆ. ಇಂದು ಅವರನ್ನು ಕೊಂಡು ಉಳಿದುಕೊಂಡು ಹೋಗಿಸಿ ಚಂಡರಾದ ತ್ರಿಮೂರ್ತಿಗಳ ಕಂಡಗಳನ್ನು ನೀನು ರಾಜ್ಯವನ್ನು ವಹಿಸಿಕೊಳ್ತಾ ಹೋದ್ರ ಸಾಧ್ಯವನ್ನು ಜಗತ್ತನ್ನು ಯುದ್ಧಕ್ಕೆ ಕಳಿಸಿ ನಾನು ಹೊರಬಂದಿರಬೇಕೆ ಅದನ್ನು ಕೂಡದು ಎಂದು ನಾನೇ ಯುದ್ಧಕ್ಕೆ ತಳ್ಳುವೆ. ಮೂರು ಲೋಕದ ಒಡೆಯನಾದ ನಾನು ಆಸ್ತಿಯಲ್ಲಿ ಯುದ್ಧಕ್ಕೆ ಹೋಗುವುದೇ ಅದನ್ನು ಕೂಡದು ಎಂದು ನಾನು ಆ ದೇವರ ಪರೀಕ್ಷೆ ಸಿಗಿದಿಕ್ಕಿ ಅವಳ ಗುಂಡ ಮುಂಡೆಗಳು ಆಡಿದ ವಾದ ನಮ್ಮ ರಕ್ತವನ್ನು ಎಪ್ಪಿಸಿದ್ದೇನೆ. ಆ ಬಳತಿ ಮೂರ್ತಿಗಳನ್ನು ರಕ್ತದ ಆಪ್ತಿಯಲ್ಲಿ ಹೊತ್ತಿದರು.
ಏನು ಚಿಂತೆಯನ್ನು ಬಿಡು. ಎಂದು ಕೋವೈಗಳು ಸಮತ್ತು ಮಾಡದೆ ಎಂದಿರಗಲು ಹೋರಿ ಏನು ರಾಜ್ಯ ರಕ್ಷಣೆಯನ್ನು ವಹಿಸಿಕೊಳ್ಳ ಏನು ಯೋಚಿಸಿ ನನ್ನನ್ನು ಆಶೀರ್ವದಿಸಣ್ಣ. ಹೋಗಿ ಬಾರಿ ಶುಂಭ. ಮೂರು ಲೋಕದೊಡೆಯ ಶುಂಭನ ಅನುಜನು ಎಂತಹ ವೀರನೆಂದು ಐಕ್ಯತೆಗೆ ಗೊತ್ತಾಗಲಿ. ಪಾಂಡವರ ವಿಜಯ ಪತಾಕೆಯು ಲೋಕ ಲೋಕದಲ್ಲಿ ಹಾರೋರಲಿ. ದುಷ್ಟರಾದ ಕಾಳಿಯನ್ನು ಏರಿತಿ ಮೂರ್ತಿಗಳನ್ನು ಸಂಹರಿಸಿ ಶುಂಭಾದಿ ಶುಂಭರೆ ಐಕ್ಯತೆಗೆ ಒಡೆಯರೆಂದು ಗೊತ್ತಾಗಲಿ. ಹೋಗಿ ಬಾ ಸಹೋದರ, ದಿಗ್ವಿಜಯಶಾಲಿಯಾಗಿ ನೀವು ಅದು ನಿನಗೆ ಕಂಡ 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 ವಿಜಯವನ್ನು ಈಗ ನನಗೆ ಸಮಾಧಾನವಾಯಿತು ಎಂದು ನಮ್ಮ ಯುದ್ಧದ ಆಸೆಯನ್ನು ಓಲೈಸುತ್ತೇನೆ ಎಂದು ದಾನವರ ವಂಶದ ದಕ್ಷ ಕಿರೀಟವನ್ನು ತೊಡಿಸುತ್ತೇನೆ ಎಂದು ರಕ್ತದೋಣಿಯಲ್ಲಿ ಆ ದುಷ್ಟವಾದ ಕೋಳಿಯನ್ನು ಮತ್ತು ಪುರಾತನವಾದ ತ್ರಿಮೂರ್ತಿಗಳನ್ನು ಯಾವ ಪರಿವರ್ತನೆ ಬಿಡಲು ಅವರಿಗೆ
ಪುತ್ರರೇ, ತಾಯಿ, ರಕ್ತ ಬೀಜನ ಮರಣ ವಾರ್ತೆಯನ್ನಾರು ಕೇಳಿದ ಆ ದುಷ್ಟ ಶುಂಭ ದೈತ್ಯರು ಈಗ ಯುದ್ಧಕ್ಕೆ ಬಂದೇ ಬರುವುದು ನನ್ನ ನಂಬಿಕೆ. ಅದು ನಾರದರ ಯುದ್ಧ ಕಡೆ ಬರುತ್ತಿರುವುದು ವಿಚಾರವನ್ನು ತಿಳಿಯುವುದು. ನಮಸ್ಕರಿಸುವುದು ಜಗದಾಂಬ. ಸಮಾಚಾರವೇನು ಕಂದ? ತಾಯಿ, ರಕ್ತ ಬೀಜದ ಮರಣ ವಾರ್ತೆಯನ್ನು ನಾನು ಹೇಳುತ್ತಿದ್ದಂತೆ ಅತ್ಯಂತ ಕೋಪೋದಿಷ್ಟರಾಗಿ ದಿಗಂತಗಳೇ ದಹಿಸುವಂತ ಕೆಂಗಿಡಿಯ ಕೆಂಡಗಳನ್ನು ಕಣ್ಣಿನಲ್ಲಿ ಉದುರಿಸುತ್ತಾ ಆ ಶುಂಭನೇ ಯುದ್ಧಕ್ಕೆ ಸನ್ನದ್ಧನಾಗಿ ಹೊರಟಾಗ ಅವರ ತಮ್ಮನಾದ ನಿಶುಂಭನು ಅಣ್ಣನಿಗೆ ಸಮಾಧಾನ ಹೇಳಿ ಅತ್ಯುಗ್ರನಾಗಿ ಸೈನ್ಯ ಸಮೇತ ಯುದ್ಧಕ್ಕೆ ಬರಲಿರುವ ಮಾತೆ. ಬರಲಿ ಬರಲಿ ಪುತ್ರನೇ, ಇದುವರೆಗೂ ನಡೆದಿದ್ದು ಸಾಮಾನ್ಯ ಯುದ್ಧ. ಆ ಶುಂಭ ನಿಶುಂಭರು ಸಾಮಾನ್ಯ ಅಸುರರಲ್ಲ, ಮಹಾಮಾರಿಗಳು. ಇಂತಹ ದುಷ್ಟರು ಹಿಂದೆಂದು ಹುಟ್ಟಿಲ್ಲ, ಮುಂದೆಂದು ಹುಟ್ಟುವುದೂ ಇಲ್ಲ. ತಾಯಿ, ಹಾಗಾದರೆ ಅವರೊಡನೆ ಹೋರಾಡುವುದು ಹೇಗೆ? ಮಕ್ಕಳೇ, ತಾಯಿ, ಚಿಂತೆದಿರಿ. ಅವರಂತಹ ವೀರರೇ ಆಗಿರಲಿ, ಅವರು ಕೊಳ್ಳು ಗಜ್ಜೆಗಳು ನನ್ನ ಮುಂದೆ ಸಾಗುವಂತಿಲ್ಲ. ವಧಿಸಿದ ಹಾನಿಗಳು ವಧಿಸಿ ಕೆಳಗುಳಿಸುವಂತೆ ಧ್ವಂಸ ಮಾಡುತ್ತೇನೆ. ನನ್ನ ದೇವ ಸಮೂಹವನ್ನು ಆನಂದ ಸಾಗರದಲ್ಲಿ ತಿಳಿಸುವೆನು. ಹೊಂದಿ ಹೋಗಿರುವ ನಿಮ್ಮ ಚಂದದ ಮುಖಗಳನ್ನು ಆನಂದವಾಗಿ ಅಳಿಸುವ ಕಾಲ ಒದಗಿ ಬಂದಿದೆ. ದಾನವ ಅಂಧಕಾರವನ್ನು ನಂದಿಸಿ ನಂದಿ ಹೋದ ನಿಮ್ಮ ದೇವ ಸಮೂಹವನ್ನು ದೊರಕಿಸುವ ಕಾಲ ಒದಗಿ ಬಂದಿದೆ. ನೀವು ಹೆದರಬೇಡಿ. ತಾಯಿ, ಇಂದು ನಾವು ನಿನ್ನ ಸಹಾಯಕರಾಗಿ ನಿನ್ನ ಜೊತೆಯಲ್ಲೇ ಇರುತ್ತೇವೆ. ಹಾಗೇ ಆಗಲಿ, ನನ್ನ ಜೊತೆಯಲ್ಲೇ ಇರಿ.
ಎದುರು ಹಾಕಿಕೊಂಡು ಏನು ಬದುಕುವುದು ಸಾಧ್ಯವೇ? ರಣಹೇಡಿಗಳೇ, ಎಂದು ನಿಮ್ಮನ್ನು ಕೊಲ್ಲವೇ ಬಿಡಲು, ನಿಮ್ಮನ್ನು ಪ್ರಾಣ ಸಹಿತ ಬಿಟ್ಟುದಕ್ಕೆ ಏನು ನಮ್ಮೆದುರು ಪಿಚಾಚಿಯನ್ನು ಕರೆದುಕೊಂಡು ಬಂದಿರುವಿರೋ? ಚೈತ್ರವಾಗಿ ಪಾಪೋತ್ಪರೇ, ಎಲೇ ದುಷ್ಟ ದೈತ್ಯನೇ, ಇವರೆಗೂ ನೀನು ಸೋತಲು ಸಾಧ್ಯವಿಲ್ಲ. ಇದುವರೆಗೂ ಮದಗದೆಗಳಂತೆ ಕಳೆದಿರುವ ಮಸ್ತಗಳನ್ನು ನನ್ನ ಹಸ್ತಕ್ಕೆ ಸಿಕ್ಕಿ ಕತ್ತರಿಸುತ್ತಾಗಲು ಹಾತುರವಾಗಿ ಮುಂದೂಗುತ್ತಿವೆ. ನಿಮ್ಮಂತಹ ದುಷ್ಟ ರಕ್ಕಸರನ್ನು ಕೊಲ್ಲುವ ಈ ಪರಶಾಂಭವಿಯು ಸೌರ್ಯ ಚಾತುರ್ಯವನ್ನು ಹರಿಯದ ಇಂದು ನಾನು ಯಾರು ಏನು ಎಂಬುದು ನಿನಗೆ ಅರ್ಥವಾಗುತ್ತದೆ. ನಿಮ್ಮ ಸಮರಕ್ಕೆ ಸಿದ್ಧನ ಕೂಡಲೇ ಎಂಡೆ ಮೆಚ್ಚಿದ ನಿನ್ನ ಗಂಡದ ಗುಂಡಿಗೆಗೆ, ಆದರೆ ಪರೋಕ್ರಮಿಗಳನ್ನು ಕೊಂದನೆಂದು ಬೀಗ ಬೇಡ. ಕಡು ಸಮರ್ಥನಿ ಶುಂಭ ಹೋರಾಡುವುದು ಅಸಾಧ್ಯದ ಸಂಗತಿ. ಸೋಮನೆ ಹಿತ್ತಲ ಹೊಸೆಯನ್ನು ಬಿಟ್ಟು ಕೊನೆಗೆ ಹೋಗುವುದು ಸಿಡಿಸುತ್ತಾ ಯುದ್ಧವನ್ನು ಹತ್ತಿಕ್ಕಿರುವೆನು. ಈ ಕಿಚ್ಚಿನ ಜಾಲೆಯಲ್ಲಿ ಅಸಂಖ್ಯಾತ ದುಷ್ಟ ರಕ್ಕಸರನ್ನು ನಾಶ ಮಾಡಿರುವೆ, ಗೊಂದು ಬೇಸರನು. ಆದರೆ ಅವರ್ಯಾರು ನನ್ನ ಶತ್ರುಗಳೇ ಅಲ್ಲ, ನೀವೇ ನನ್ನ ನಿಜವಾದ ಶತ್ರುಗಳು. ನಿಮ್ಮಂತ ಶುದ್ಧ ರಕ್ಕಸರಿಗೆ ನಾನು ಶರಣಾಗತೊಳದು ಅಸಂಭವದ ಮಾತು. ಶರಣಾಗತಳು ಹೋಗುವುದಿಲ್ಲವೋ? ಹೋಗಾದರೆ ಎಂದಿಗೆ ನಿನ್ನ ಕೊನೆಯ ದಿನವೆಂದು ಗಳಿಸು. ಒಪ್ಪೊತ್ಪಳೆ ಉದಾಸನೆಯಿಂದ ಸ್ತ್ರೀಯಿಂದ ಮಾತನಾಡಿದ್ದಕ್ಕೆ ಮೇಲೆ ತಪ್ಪಿ ಎಪ್ಪನೆ ಮುಂದೆ ಓದರುತ್ತ ನಿಂತಿರೆಯ ಪಾಪಿಷ್ಟಳೆ ಎಂದು ನಾನು ಅಪ್ಪರಿಸಿ ಒಪ್ಪಿಟ್ಟರೆ ಆರ್ಯ ಹೊಟ್ಟೆಯನ್ನು ಹೊರಿದು ಬಡವರ ಶಿರವನ್ನು ತೆರೆದು ಹಾಗೆ ನಿನ್ನನ್ನು ಎಂದು ಈ ಕಲಾಘಾತದಿಂದ ಅಪ್ಪರಿಸಲೇ ಬಿಡಬಹುದು. ಕೋಪಿಸ್ತಳೆ ಸಿದ್ಧನಾಗು ನೀಚ. ಇಂದು ನಿನ್ನ ಹೊರಶಕ್ತಿಯನ್ನು ಮಂತ್ರಾಸ್ತ್ರಗಳನ್ನು ಕತ್ತರಿಸಿ ನಿಮ್ಮ ಅಗಾಧವಾದ ಸೈನ್ಯವನ್ನು ನುಚ್ಚು ನೂರು ಮಾಡುತ್ತೇನೆ. ಕಾದನದ ರಕ್ತದಲ್ಲಿ ಮುಚ್ಚಿ ನಿನ್ನನ್ನು ತಂದು ಬಿಡಲಾರೆ. ಈ ಅಸ್ತ್ರ ಮಹಾಸ್ತ್ರವು ಸೈನಿಕ ದುಷ್ಟಳೆ, ನಿನ್ನ ಅಸ್ತ್ರಗಳು ನನ್ನ ಮೈಯನ್ನು ಸೋಕಬಲ್ಲವು, ಸೋಕಲು ಸಾಧ್ಯವಿಲ್ಲ. ಈಗ ನಿಶಂಬರ ಅಗಾಧವಾದ ಕಥವನ್ನು ಸಾಯಿಸಿಕೋ ಪಾಪಿಷ್ಟಳೆ. ಬಲ ನಿಶುಂಭ, ನೀನು ನಿಜವಾಗಿ ಪೌರುಷ ವಂದನೆ ಸರಿ. ಮಕ್ಕಳಿರ ನೀವೆಲ್ಲ ಹಿಂದೆ ಸರಿರಿ. ಇವನ ಸಾಮಾನ್ಯ ಅಸುರನಲ್ಲ. ಎಲೇ ಬಡ ರಕ್ಕಸ, ನಿನ್ನು ಕೊಂದು ಕೆಡವೇನು. ಭೂಮಿಯ ಮೇಲಿನ ಪರ್ವತ ಉರುಳಿ ಬಿದ್ದಂತೆ ಇನ್ನು ಸುರಿಸು ನಿನ್ನ ಸೆರಗಳ ಸೆರಮಳೆಯನ್ನು. ಈ ನಿಶುಂಬನವರ ಶಕ್ತಿಯನ್ನು ಈ ವರನಿಶುಂಬನ ಎದುರು ನಿಂತು ಯುದ್ಧ ಮಾಡಿ ನಾನು ಇದುವರೆಗೂ ಗೋಳೆ ನನ್ನ ಸಾಗಣೆಯನ್ನು ಸಮರ್ಥವಾಗಿ ಕಲಕಿ ಎತ್ತರ ಆಕಾಶವನ್ನು ನನ್ನಲ್ಲಿ ತಂಡುತ್ತಿರುವೆ. ಇಂದು ನೀನು ನರಕದ ಹೋಗಲಿಗೆ ತೊಟ್ಟಳಿಸುತ್ತಾಗು. ನಾನು ಬರುತ್ತೇನೆ. ಕುಳ, ಈ ಕಾರ್ಯ ಎದುರು ನಿಲ್ಲುವ ಶಕ್ತಿ ಅದು ಯಾವುದಿದೆ ನೋಡು.
ನಿನ್ನ ಮಂತ್ರಾಸ್ತ್ರವು ದೊಡ್ಡ ದೊಡ್ಡ ಆಗಿ ಬಿದ್ದಿದೆ. ಈ ಪರಬ್ರಹ್ಮ ಸ್ವರೂಪಿಣಿಯ ಮುಂದೆ ನಿನ್ನ ತುಣಕ್ ಸಮಾನನಾದ ನೀನು ನಾಣ್ಯದಲ್ಲಿದ್ದು ನಿಂತು ಯುದ್ಧ ಮಾಡುತ್ತಿರುವೆಯ. ಮರಣವೆಂಬ ಹೂರ್ಣವನ್ನು ಆ ಹೂರ್ಣವು ನಿನಗೆ ತಿಳಿಸದಿದ್ದರೆ ನಾನು ಕಾಲ ಬೈರವೇ ಅಲ್ಲ. ನಿಲ್ಲ ಮದಾದ ಯುದ್ಧಕ್ಕೆ ಬಾಳೆಣ್ಣೆ ನಿಜವಾಗಿಯೂ ನೀನು ಪೌರುಷವಂತಳೇ ಸರಿ, ಆದರೆ ಮಹಾಶೂರನಾದ ನಿಜಮ್ಮನ ಎದುರು ನಿಂತು ಯುದ್ಧ ಮಾಡುವುದು ಅನೇಕ ಶಕ್ತಿಗಳಿಂದ ಗೆದ್ದನೆಂದು ಬೇಗ ಬೇಡ. ಈಗ ನೋಡು, ಬರುತ್ತಿದೆ ಮಹಾಮಂತ್ರಾಸ್ತ್ರ. ನೋಡು. ಶಿವ, ಏನಿದು? ಈ ದುಷ್ಟ ರಕ್ಕಸನಿಗೆ ಎಂತಹ ಶಕ್ತಿ ಇದೆಯೋ ಏನು? ಇವನಿಗೆ ಎಂತಹ ಶಿವಶಕ್ತಿ ಇದೆಯೋ ಏನು? ಇವನ ಆಘಾತಕ್ಕೆ ಈ ಜಗತ್ತೇ ಕಂಪಿಸುತ್ತಿರುವುದಲ್ಲ. ನಮ್ಮನ್ನು ಈ ದುಷ್ಟನಿಂದ ಕಾಪಾಡುತ್ತಾಳೆ. ನಿಮ್ಮನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಛತ್ರರೋಗಿಗಳ ಹೇಡಿಗಳೇ, ಏಲೇ ದುಷ್ಟ, ನಿನ್ನ ಕಪಟಾಸ್ತದ ಮಾಯಾಜಲನ್ನು ಬೇರಿಸಿದ್ದೇನೆ ನೋಡು. ಈ ನಿನ್ನ ಶಿರವನ್ನು ಛೇದಿಸಿದ ಬಿಡಲಾರೆ. ನೋಡು, ನಿನ್ನ ಅಸ್ತ್ರವು ಕೆಂಪಿನಿಂದ ಬಂದು ಇಂಪಿನಿಂದ ಈ ಪರದೇವಿಯ ತಂಪಿನಲ್ಲಿ ಐಕ್ಯವಾಯಿತು. ನೋಡು ನೋಡು ವಿಚನಿ, ನಿನ್ನನ್ನು ಈಗ ಸಂಹರಿಸಿದರೆ ನಾನು ಆದಿಶಕ್ತಿ ಅಲ್ಲ. ಓ ಸಿದ್ಧನಗು ಪ್ರಶ್ನೆ ಯುದ್ಧಕ್ಕೆ ಸತ್ತ ಹೋಗುವ ಒಂದೊಳೆ ನನ್ನ ಈ ದೇವರ ಸರ್ವಶಕ್ತಿಯನ್ನು ಒಟ್ಟುಗೂಡಿಸುವೆನು. ಛತ್ರರೋಗು, ಓಂ ಸಿದ್ಧನಗು, ಛತ್ರರೋಗು.
ಇಂದು ಈ ಸ್ತ್ರೀಯಿಂದ ನನ್ನ ಬಾಳವಾಯಿತೆ. ಅಯ್ಯೋ ಅಣ್ಣ, ನನ್ನ ಮರಣಸ್ಥವಾಯಿತು. ಅಯ್ಯೋ, ನಿನ್ನನ್ನು ಎದುರಿಸಿದ ತಪ್ಪಿಗೆ ನನ್ನನ್ನು ಕ್ಷಮಿಸು ತಾಯಿ. ಜೈ ಶಾಂಭವಿ, ಜೈ ಪರಾಶಕ್ತಿ, ಜೈ ಶಾಂಭವಿ. ಧರಿಸಿ ತಡವರಿಸುವಂತೆ ಮಾಡಿದ ಮಹಾನ್ ಶಕ್ತಿಧನಾದ ನನ್ನ ತಮ್ಮನು ಇಂದಿನ ಯುದ್ಧದ ಅದ್ಭುತ ಹೋರಾಟದ ವೈಖರಿಯಲ್ಲಿ ರಣಮೋರಿಯನ್ನು ಚರಿತಳನ್ನಾಗಿ ಮಾಡಿರಬಹುದು. ನನ್ನ ತಮ್ಮನೇನು ಸಾಮಾನ್ಯನೇ? ಅವನೆದುರು ನಿಂತು ಯುದ್ಧ ಮಾಡುವ ಗುಂಡಿಗೆ ಆ ಚಂಡಿಗಿರುವುದು ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ಇಂದು ನಾನೇ ರಣರಂಗಕ್ಕೆ ಹೋಗಿ ನನ್ನ ತಮ್ಮನ ಶೌರ್ಯವನ್ನು ಕಣ್ಣಾರ ಕಂಡು ಆ ದುಷ್ಟ ದೇವತೆಗಳ ದುರಾವಸ್ಥೆಯನ್ನು ನೋಡಿ ನನ್ನ ತಮ್ಮನನ್ನು ವಿಜಯದೊಂದಿಗೊಡನೆ ಕರೆತರುತ್ತೇನೆ. ಏನಿದು? ಈ ರಣರಂಗವು ನಿಶಬ್ದವಾಗಿ ಸ್ಮಶಾನದಂತೆ ಕಾಣುತ್ತಿರುವುದಲ್ಲ. ಎಲ್ಲಿಯೇ ಆ ಬಡ ದೇವತೆಗಳು? ಇನ್ನಲ್ಲಿಯೇ ದೇವತರು, ಇನ್ನಲ್ಲಿಯೇ ಶಾಂಭವಿ. ನನ್ನ ತಮ್ಮನ ಸರ್ವಶಕ್ತಿ ಶಕ್ತಿ ಎಲ್ಲಿ ಉರಿದು ಪೂಜೆ ಹೋದರೇನೋ ದುರಾತ್ಮರು. ನನ್ನ ಹೆಡಕರಕ್ಕೆ ಸಾಲದ ಹೇಡಿಗಳು ಆ ಪಿಚಾಚಿಯನ್ನಿಟ್ಟುಕೊಂಡು ಬಂದು ನಿರ್ನಾಮವಾಗಿ ಹೋಗಿದ್ದಾರೆ. ಇಂದಿಗೆ ಆ ರಣಚಂಡಿಯ ಕತೆ ಮುಗಿದಂತೆ ಸರಿ. ಸಹೋದರ, ಸಹೋದರ, ಸಹೋದರ ನಿಶುಂಭ, ನನ್ನ ಅನುಜನು ಎಲ್ಲಿ ಹೋಗಿರಬಹುದು? ನಾನಿಂತ ಮುಂಚೆ ಏನಾದರೂ ವಿಶಾಖ ದ್ವೀಪಕ್ಕೆ ತೆರಳಬಹುದು. ಹಲೋ, ಅಯ್ಯೋ ಮರುಳೆ, ಇನ್ನೆಲ್ಲೇ ನಿಶುಂಭ? ಅವನು ವಿಶಾಖ ದ್ವೀಪಕ್ಕೆ ತೆರಳಲಿಲ್ಲ, ನೇರವಾಗಿ ನರಕ ದೀಪಕ್ಕೆ ತೆರಳಿದ್ದಾನೆ. ನಿಶುಂಭನ ಮರಣ ಹೊಂದಿದನೆ? ಇಲ್ಲ ಇಲ್ಲ, ನನ್ನ ತಮ್ಮನಿಗೆ ಮರಣ ಬರಲು ಎಂದಿಗೂ ಸಾಧ್ಯವಿಲ್ಲ. ಶುಂಭಾಸುರ, ಅದು ಅಲ್ಲಿ ನೋಡು ನಿನ್ನ ತಮ್ಮನ ಶವವನ್ನು. ನೀನು ನಿಜವಾಗಿ ಮರಣ ಹೊಂದಿದೆಯಾ ಸಹೋದರ? ಮಾತನಾಡು ಸಹೋದರ, ಮಾತನಾಡು. ನೀನಿಲ್ಲದೆ ನಾನು ಯಾರಿಗಾಗಿ ಜೀವಿಸಲಿ? ಇನ್ನಾರಿಗೆ ಬೇಕು ಈ ಸ್ವರ್ಗ, ಇನ್ನಾರಿಗೆ ಬೇಕು ಈ ತಿಲೋಕ? ಮಾತನಾಡು ಸಹೋದರ,
ಮಾತನಾಡೋ. ಸಹೋದರ, ಅಯ್ಯೋ, ಇದೇನು ದಾನವೇಂದ್ರ, ನೀನು ಈ ಘೋರಾರಣ್ಯದಲ್ಲಿ? ಸಮಾನನಾದ ಸಹೋದರನೇ ಮರಣವಾದನು. ಯಾರಿಗಾಗಿ ಜೀವಿಸಿ ಓಂಕಾರ ಮಾತ್ರದಿಂದ ತ್ರಿಮೂರ್ತಿಗಳನ್ನೇ ಗಡಗಡನೆ ನಡುಗಿಸಿದ ಮಹಾನ್ ವೀರನಾದ ನನ್ನ ತಮ್ಮನು ಕೇವಲ ಕೇವಲ ಮರಣವಾದನೆಂದರೆ ನಾನು ಸುಮ್ಮನಿರಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಪೂಜ್ಯರೇ, ಸಾಧ್ಯವಿಲ್ಲ. ಸಮಾಧಾನ ತಂದುಕೋ ಸುಂಬಾಸುರ. ನಡೆದಿದ್ದು ನಡೆದು ಹೋಯ್ತು, ನೀನೊಬ್ಬನಿದ್ದೀಯ. ಆದರೆ ಒಂದು ವಿಚಾರ, ಆ
ಸ್ತ್ರೀಗಳನ್ನು ಮಾತ್ರ ಗೆಲ್ಲುವುದು ನಿಮ್ಮ ಯಾರಿಂದ ಸಾಧ್ಯವಿಲ್ಲ. ಏನಂದ್ರಿ ಪೂಜ್ಯೆ? ಸೃಷ್ಟಿ ಸ್ಥಿತಿ ಚಿತ್ತಂತೆ ಬೇರೆದ್ದು ಬಂದವರನ್ನು ಮಾತ್ರ ಸಾಧ್ಯವಿಲ್ಲ. ಓಡ್ತೀನಿ ಇನ್ನು ತ್ರಿಮೂರ್ತಿಗಳನ್ನು ಸುಟ್ಟು ಇಂದು ತ್ರಿಮೂರ್ತಿಗಳನ್ನು ಸುಟ್ಟು ನಡೆದ ಆ ಸ್ತ್ರೀಯನ್ನು ಸಿಗಿದು ರಾತ್ರವೀರನಾಗಿ ಮೆರೆದಿದ್ದರೆ ನಾನು ಮೂರು ಲೋಕದ ಗಂಡ ಶೂರ ಶುಂಭಾಸುರನಿ ಅಲ್ಲ. ಸಂತೋಷ, ಹಾಗೇ ಆಗಲಿ. ಮಹಾಸೈನ್ಯಗಳೆಲ್ಲ ನನ್ನ ಹಂಬೊಳೆ ಸಿಕ್ಕಿ ನಾಶವಾಗಿ ಹೋಯಿತು. ಗಂಡಗಲಿ ಉದ್ದನರಾದ ಚಂಡಮುಂಡರನ್ನು ಚಾಮುಂಡಿಯಾಗಿ ತುಂಡರಿಸಿದೆ. ಶಕ್ತರಲ್ಲಿ ವರಶಕ್ತನಾದ ರಕ್ತಬೀಜಾಸುರನನ್ನು ನಾಶ ಮಾಡಿತು. ತ್ರಿಲೋಕ ವೀರ ಕಡು ಸಮುದ್ರ ನಿಶುಂಭನನ್ನು ಭೀಕರ ಹೋರಾಟದಿಂದ ನಾಶ ಮಾಡಿತು. ಅದು ಅಲ್ಲದೆ ಅದೆಷ್ಟು ರಕ್ಕಸರು ನನ್ನ ಈ ಬಾಣಲಿಗೆ ಸಿಕ್ಕಿ ಪ್ರಾಣ ಬಿಟ್ಟರೋ ಏನು ಅದು ಲೆಕ್ಕವೇ ಇಲ್ಲ. ಆದರೂ ಆ ಶುಂಭನು ತನ್ನ ವೀರಾಭಿಮಾನ ಕೆಲವನ್ನು ತಡೆಯಲ್ಲವಲ್ಲ. ಎಂತಹ ಶೂರನವರು, ಇಂತಹವರು ಹಿಂದೆಂದು ಹುಟ್ಟಿಲ್ಲ, ಮುಂದೆಂದು ಹುಟ್ಟುವುದಿಲ್ಲ. ಮಹಿಷಾಸುರ ಮಧುಕೈಟವರು ಇವರ ಎಡಗೈಗೆ ಸಮರಲ್ಲ.
ಮಹಾದೇವಿಗೆ ನಮಸ್ಕರಿಸುವೆ. ನಾರದ ತಾಯಿ, ಈಗ ಆ ಶುಂಭನ ಯುದ್ಧಕ್ಕೆ ಬರುವನೇ? ಹೌದು ಮಾತೆ, ಆ ಶುಂಭನೇ ಈಗ ಯುದ್ಧಕ್ಕೆ ಬರುತ್ತಿರುವ. ನಿಶುಂಭನ ಯುದ್ಧದ ವೈಖರಿಯನ್ನು ನಾನು ಅವನ ಮುಂದೆ ಹೇಳುತ್ತಿದ್ದಂತೆ ಯುದ್ಧರಂಗಕ್ಕೆ ತಾನೇ ಹೋಗಿ ತಮ್ಮನ ಪರಾಕ್ರಮ ನೋಡುತ್ತೇನೆಂದು ಬಹು ವೈಭವಿತನಾಗಿ ಬಂದು ರಣರಂಗದಲ್ಲಿ ಬಿದ್ದಿರುವ ನಿಶುಂಭನ ದೇಹವನ್ನು ನೋಡಿ ಅತೀವ ದುಃಖದಿಂದ ಗೋಳಾಡಿದರು. ಬಹು ಭಯಂಕರನಾಗಿ ದಿಶಗಳೇ ನಡುಗುವಂತೆ ಕಿಡಿಗೆದರುತ್ತಾ ಬಹು ಕ್ರೋಧಾವಿಷ್ಟನಾಗಿ ಆರ್ಭಟಿಸುತ್ತಾ ಬರುತ್ತಿರುವನು ತಾಯಿ. ಆ ಮಹಾದೈತ್ಯರನ್ನು ಸಂಹರಿಸಿ ಈ ಜಗತ್ತು ನೆಮ್ಮದಿಯಿಂದ ಬಾಳುವಂತೆ ಮಾಡುವ ಕಾರ್ಯ ನಿನ್ನದು ತಾಯಿ. ಹೌದು ಮಾತೆ, ಅವನೆದುರು ನಿಂತು ಯುದ್ಧ ಮಾಡಿದವರೇ ಇಲ್ಲ. ಸಂಶಯ ಏಕೆ ಮಕ್ಕಳೇ? ಅವನಂತಹ ವೀರನೇ ಆಗಿರಲಿ, ದುಷ್ಟನೇ ಆಗಿರಲಿ, ಈ ಕನ್ನಡ ಭೂಕಂಪದಿಂದ ಒಡೆದು ಪುಡಿ ಆಗುವಂತೆ, ನೆಲಸಮ ಆಗುವಂತೆ ಆಬ್ದಿಗಳು ಉಪ್ಪೈಸಿ ಅಬ್ಬಿ ಹುಬ್ಬಿ ಪ್ರಳಯ ಕಥಕಥನೆ ಕುದಿಸಿ ಆ ದುಷ್ಟನನ್ನು ಪರ್ವತ ಉರುಳಿ ಬಿದ್ದಂತೆ ಉರುಳಿಸಿ ಚೂರು ಚೂರು ಮಾಡುತ್ತೇನೆ. ಇಂದಿನ ಶುಂಭ ಶಾಂಬೆಯರ ಯುದ್ಧ ಸಾಮಾನ್ಯ ಯುದ್ಧವಲ್ಲ. ಇಂದು ಈ ಜಗತ್ತು ಪ್ರಳಯ ಕಾಲಕ್ಕೆ ಸಿಕ್ಕಂತೆ ತತ್ತರಿಸುತ್ತದೆ. ಆದರೂ ನೀವು ಹೆದರಬೇಡಿ, ಇದೇ ಕೊನೆಯ ಕೊನೆಗಾರ ಯುದ್ಧ. ಈ ಯುದ್ಧ ಆದ ಮರುದಿನವೇ ಆ ಸೂರ್ಯನು ಶಾಂತಿ ವಂಗಿಗಳನ್ನು ಸೂಚಿ ನವಚೈತನ್ಯದಿಂದ ಕಂಗೊಳಿಸುತ್ತಾನೆ. ನೀವು ಶಾಂತರಾಗಿರಿ, ಯುದ್ಧವನ್ನು ವೀಕ್ಷಿಸಿ. ವೀರನಾದ ರಥನು ಮಹಾನ್ ವೀರನಾದ ನನ್ನ ತಮ್ಮನನ್ನು ಕೊಂದ ಹೊಸದಿಂದ ಮೆರೆಯುವ ಪಾಪಿಸ್ತಳೆ. ಆದರೆ ಈ ಚಂಡ ವೀರ ಶುಂಭನನ್ನು ಮೆಟ್ಟಿ ಗೆಲ್ಲುವೆನೆಂದು ನಿನ್ನ ಕನಸಿನಲ್ಲಿಯೂ
ಎಂದು ತಿಳಿಯಬೇಡ. ಮೊದಲು ನೀನಾರೆಂಬುದನ್ನು ಬದಲು ದುಷ್ಟ ಕ್ರಿಯರೇ. ಎಲೆ ಕಡು ದುಷ್ಟ, ನನ್ನನ್ನು ಮೂರು ಲೋಕದಲ್ಲಿ ಕರುಣೆ ಎನ್ನುವರು, ಆದರೆ ನೀನು ಮಾತ ದುಷ್ಟಳೇ ದುರಾತ್ಮ. ಹೌದು, ಸ್ವಯಂ ಯಾರು ದುಷ್ಟರು ಅವರು ಬೇರೆಯವರಿಗೆ ದುಷ್ಟರಲ್ಲಿ ಕಾಣುವುದು ಸಹಜ. ಆದರೆ ಈ ಶಾಪವು ಯಾರೆಂಬುದು ನಿನಗೆ ಅರ್ಥವಾಗಿಲ್ಲ. ಕೇಳು, 14 ಲೋಕಗಳನ್ನು ಹೊಡೆದು ಭೂಮಂಡಲವೇ ನಾವಿ, ನವಗ್ರಹಗಳ ಕೈಗಳು, ಪಾತಾಳದ ಪಾದಗಳು, ಗಗನವೇ ವದನ, ಚಂದ್ರ ಅಗ್ನಿಗಳೇ ನನ್ನ ನಯನ, ತಾರ ಸಮೂಹವೇ ನನ್ನ ಆಭರಣ, ಗುಡುಗು ಸಿಡಿಗಳೇ ನನ್ನ ಧ್ವನಿ, ಹರಿಹರ ಪುತ್ರರು, ದೇವಜನ ನನ್ನ ಮುಖ್ಯರು. ಇವರನ್ನು ಗಾಡಿ ನಾಯಿಸಿದ ನಿನ್ನನ್ನು ಕೊಲ್ಲಕ್ಕೆ ಬಂದರು. ಇನ್ನು ಯುದ್ಧಕ್ಕೆ ಹಣಿಯಾಗೋ ರಕ್ಕಸ. ಚೆನ್ನಾಗಿದೆ ನಿನ್ನ ಪುರಾಣ. ಇವನು ಬ್ರಹ್ಮೋತ್ತಮಂತೆ. ಇವ ಕೈ ಕಾಲುಗಳು ಗ್ರಹ ಪಾತಾಳಗಳಂತೆ, ಸೂರ್ಯ ಚಂದ್ರರು ಈ ಮದನಾರಿಯ ನಯನಗಳಂತೆ. ಜನ ಎತ್ತ ಪುತ್ತಂತೆ. ಹಣೆ 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 ನೀಚಾತ್ಮರೇ, ಮೆಚ್ಚಿ ನಿನ್ನ ಕಟ್ಟು ಕಟೆಯ ಒಟ್ಟಾತ್ರೆಯಕ್ಕೆ ಕೈ ಎತ್ತಿ ನಿಲ್ಲುತ್ತಿದ್ದಂತೆ ಈ ಏಣಿಗಳು ದಿಕ್ಕಾಪಾರಾಗಿ ಹೋಗಿ ದಿಕ್ಕೆಟ್ಟು ಅಷ್ಟ ದಿಕ್ಪಾಲಕರನ್ನ ಗಟ್ಟಿಯಾಗಿ ಕೇಳಿಟ್ಟು ತೊಳನೆ ಒಳವ ತೋರೆಗಳನ್ನು ತರಿಸಿ ಬೀರ ಬೀರ ಮಾಡುವ ನವಗ್ರಹಗಳನ್ನೇ ಸಾಗರ ಸಮುದ್ರವನ್ನೇ ಶಾಂಭವಿ ಪವಸೆಯಲ್ಲಿ ಕುಡಿಯುವಂತಹ ಈ ಧೀಮಂತ ಶೂರ ಶುಂಭನೊಡನೆ ನಿನ್ನ ಪಳ್ಳು ಹೊಂಕೋರವನ್ನು ತೋರಿಸಬೇಡ. ತಕ್ಕೆ ಚಿತ್ತಳಾಗ ನನ್ನಿಂದಲೇ ಸೃಷ್ಟಿಯಾದ ನೀನು ನನ್ನಿಂದ ಪರಾಕ್ರಮಿಯಾದಿ, ಅದು ದುಷ್ಟನೂ ಆಗಿರುವ. ನಿನ್ನ ಶಕ್ತಿಯೇ ಎಲ್ಲ ನನ್ನಿಂದ ಬಂದಿದೆ. ಈಗ ನಿನ್ನ ದುಷ್ಟ ಶಕ್ತಿಯನ್ನು ಅಡಗಿಸುವ ಶಕ್ತಿ ಮಾತ್ರವನ್ನು ಸೈನಿಕ ಮದಾಂಧ ಶುದ್ಧ ಸ್ತ್ರೀಯರೇ, ಈ ಮಂತ್ರವರ ವೈರ ಶುಂಭನೆದರು ಕಾರಣಕ್ಕೆ ಸಿದ್ಧವಾಗಿ ಬರುವೆ. ಸರಿ, ಸಿದ್ಧವಾಗು. ನನ್ನ ಸಕಲ ಸೈನ್ಯವನ್ನು, ಮಹಾವೀರರನ್ನು, ಶಾಂಭವಿ ನನ್ನ ಪ್ರಾಣ ಸಮಾನರಾದ ಸಹೋದರನ ಕೊಂದು ನನ್ನಿಂದ ಸಂಹರಿಸದೆ ಬಿಡಲಾರೆ. ಶಾಂಭವಿ ಕೋಟೆ ಪಡಿನನು ಕಾಡಿದಿಡುವನು. ಚಂಡಿಯೇ, ನಿನ್ನ ಕಾಂಡವನ್ನರಿದ ತುಂಡು ತುಂಡಾಗಿ ಮಾಡಿ ಹಾರಿದು ತಿನ್ನದೆ ಬಿಡಲಾರೆ. ಎತ್ತಳಾಗುಮದ ಅಂತಲೇ ಸಿದ್ಧನಾಗಮದ ಅಂದ. ನಿನ್ನನ್ನು ಸಾಮಾನ್ಯ ಅಸ್ತ್ರದಿಂದ ಕೊಲ್ಲಲು ಸಾಧ್ಯವಿಲ್ಲ. ನನ್ನ ಮಹಾಶಕ್ತಿ ಪಡೆದ ಕರಿಮಳೆ ಕಾರ್ಮಣಿಯನ್ನು ಮುಗಿಸಿದ ಸುರಿಯುವ ಸಿಡುವ ಅಸ್ತ್ರಗಳಿಂದ
ನಿನ್ನನ್ನು ಮತ್ತು ನಿನ್ನ ಮಸ್ತಕವನ್ನು ಕತ್ತರಿಸಿ ಈ ಭೂಮಿಗೆ ಕೆಡವದಿದ್ದರೆ ನಾನು ಕಾಲ ಬೈರುವೆ. ಸುಳ್ಳ ಹೆಂಗಸೆ, ನಿನ್ನ ಬಿಲ್ಲಿನಿಂದ ಬರುವ ಹುಲ್ಲಿನಂತಹ ಬಳ್ಳು ಅಸ್ತ್ರಗಳು ಎಲ್ಲವಲ್ಲ ಜಗದಂಕಮಲ್ಲ. ತೈರ ಚುಂಬನ ಕಲ್ಲಿನಂತ ಮೈಯನ್ನು ಮುಟ್ಟಲು ಸಾಧ್ಯವಿಲ್ಲ. ನೋಡು ನೋಡು, ನಿನ್ನ ಹತ್ತಿರ ಹೋಗಿ ನೋಡಿದನು. ಇನ್ನು ತೆಗೆ ನಿನ್ನ ಮುಂಡು ಬೋಣಗಳ ದಂಡನ್ನು. ಬಲ ಬಲ ಶುಭಾಸುರ, ನೀನು ದಿಟವಾಗಿ ತೀರನೇ ಸರಿ. ಮೆಚ್ಚಿದೆ ನಿನ್ನ ಹೊರಶಕ್ತಿಗೆ. ನೀನು ಪರಾಕ್ರಮತೆಯಲ್ಲಿ ಮಹಿಷಾಸುರನನ್ನು ಮೀರಿಸಿದೆ, ಮಧುಕೈಟವರನ್ನು ಮೀರಿಸಿದೆ. ಆದರೆ ಈ ನಿನ್ನ ಶಿವನ ಈ ಶರದಿಂದ ನಿನ್ನ ಶಿವಶರವನ್ನು ತರತರನೆ ನಡಗಿಸುವ ಹರಿಹರನ್ನು ವಹಿಸಿದ ನಿನ್ನನ್ನು, ನಿನ್ನ ಮಸ್ತಕವನ್ನು ಈ ಮಹಾಸ್ತ್ರದಿಂದ ಸಿಗಿದು ನಿನ್ನ ಪರ್ಪರ ಶಕ್ತಿಯಲ್ಲ ಎಡಗಿ ಗರ್ಜಿಸಲೇ ಬಿಡಲಾರೆ. ಈ ಮಹಾಸ್ತ್ರ ನನ್ನ ಶಿವಶರಣ ಶಕ್ತಿಯನ್ನು ಎದುರಿಸಿ ನಿಂತ ಇದುವರೆಗೂ ನನ್ನ ಶಿವಶರಣದ ಶಕ್ತಿಯನ್ನು ಕೆಳಕಿದ ತೀರನೇ ಇಲ್ಲ. ಮೆಚ್ಚಿದೆ ನಿನ್ನ ಉಚ್ಚಾಶಕ್ತಿಗೆ. ಇದುವರೆಗೂ ಮುಚ್ಚಿದ ಕಿಚ್ಚನ್ನೆಚ್ಚಿ ಮರಣಕ್ಕೆ ಮೆಟ್ಟಿ ನಿಂತಿರುವೆ ಉಚ್ಚ ಸ್ತ್ರೀಯರೇ. ಇಂದು ನಿನ್ನನ್ನು ನನ್ನ ಕೆಚ್ಚನೆಯ ಕಿಚ್ಚಿನಲ್ಲಿ ಬೆಚ್ಚನೆಯ ನೆತ್ತರವನ್ನು ಎಲ್ಲಿ ಈಗ ಈ ಚುಂಬನ ಕಂಡಕದ ಗಾತವನ್ನು ಈಗ ಈಗ ಈ ಚುಂಬನ ಕಂಡಕದ ಗಾತವನ್ನು ಕಾಪಾಟಿಗಳೇ, ನಿಮಗೆ ನಾನೇ ಕಥೆ. ಕಾಪಾಟಿಗಳೇ, ನಿಮ್ಮನ್ನು ಉತ್ತುತ್ತವಾಗಿ ಸಿಗಿದು ನಿಮ್ಮ ರಕ್ತನ ಈಗಿದು ಸಾಯಿಸದೆ ಬಿಡಲ ಸಿದ್ಧರಾಗಿರಿದು ಒಬ್ಬೊಬ್ಬರಾಗಿ ಆದರೂ ಬನ್ನಿ, ಇಲ್ಲ ಎಲ್ಲರೂ ಒಟ್ಟಾಗಿ ಆದರೂ ಬನ್ನಿ. ಇಂದು ನಿಮ್ಮನ್ನು ಕೊಂದಲದೆ ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸುಮ್ಮನೆ ನಮ್ಮಿಂದ ಹೊರ ಪಡೆದು ನಿನ್ನ ಶಿವಾಚಾರದಲ್ಲಿ ಎಂತ ಶಕ್ತಿ ಎಂಬುದು ನಾನು ಬಲ್ಲೆ. ಅಂದು ನಿನ್ನ ಕೈಲಾಸದಿಂದ ಬಿಟ್ಟ ಓಡಿಸದೆ ಬಿಟ್ಟ ನನ್ನ ತಪ್ಪಿಗೆ ಈಗ ನನ್ನೆದುರು ಒದರುತ್ತ ನಿಂತೆ. ಅಪ್ಪಿ ತಪ್ಪಿ ಕೆಪ್ಪನನ್ನು ತೊದರಿದರೆ ನಿನ್ನ ಒಬ್ಬ ಬಿರುಳೇನು ಸಾಯಿಸುತ್ತ ಪೂರಿ ಬುಡುಕ. ಈ ನೀಚನ ಕತೆ ಮುಗಿದಂತೆ ಸರಿ. ಇನ್ನು ಇವನೊಬ್ಬ ಕಟ್ಟು ಕಥೆಯ ಕೆಟ್ಟ ಸೃಷ್ಟಿಕರ್ತ. ಹೇಳವ
ಇನ್ನು ಈ ಕಳ್ಳನ ಕತೆ ಎಲ್ಲವೋ ಕಾಬಟಿ ನೀನು ಮುರವೈರಿಯೇನೋ ಕಳ್ಳ ಇಂದು ನನ್ನ ಕೈಗೆ ಸಿಕ್ಕಿರುವೆ ಏ ಈಗ ಈಗ ನಿನ್ನ ನಿನ್ನ ಕರುಳುಗಳನ್ನು ತೊರೆದು ನಿನ್ನನ್ನು ಸೇಗೆದು ತುಳಿದು ಸಾಯಿಸದೆ ಬಿಡವ ಇನ್ನು ಏ ಚಂಡ ಸ್ವರ್ಗಾಧಿಪತಿ ಚಂಡ ಸ್ವರ್ಗಾಧಿಪತಿ ಇನ್ನು ಏ ನೀಚನ ಕತೆ ಬಾಲ ಶುಂಭಾಸುರ ಮೆಚ್ಚಿದ ನಿನ್ನ ಘನ ಶೌರ್ಯಕ್ಕೆ ಮಕ್ಕಳೇ ಇವನಿಗೆ ಅಂತ್ಯಕಾಲ ಸಮಿಸಿತು ಎಲ್ಲವೋ ದುರಾತ್ಮ ಗುಡುಗು ಸಿಡಿಲಿನಂತೆ ಕಿಡಿಗೊಳ್ಳುತ್ತಾ ಸರ್ವ ಜಗವನ್ನೇ ಅಡೆತಡೆ ನಿಲ್ಲಿಸಿ ಅಡೆತಡೆ ಇಲ್ಲದೆ ನಿನ್ನ ಬಡಶಕ್ತಿಯನ್ನು ಕೆಡವಿ ತಡ ಮಾಡದೆ ಕೆಡವಿ ನಿನ್ನ ರಕ್ತವನ್ನು ಕುಡಿದು ಜಡಪಡಿಸಿ ದಿಕ್ಕಡಿಸಿ ಮಾಡುವ ಈ ಅರನ ತ್ರಿಶೂಲದಿಂದ ನಿನ್ನನ್ನು ಕೊಲ್ಲದಿದ್ದರೆ ನಾನು ಪರಮ ಶಾಪವೇ. ಈಗ ನನ್ನ ಕಂಡ ಪ್ರವಾದವನ್ನು ಒಟ್ಟುಗೂಡಿಸುವೆನು. ಈಗ ನಿನ್ನನ್ನು ಚಿತ್ರ 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 ಮಾಡದೆ ಬಿಡಲಾರೆ. ಎಲ್ಲ ಮದ ಅನ್ನಿಸ್ತಾರೆ ಎಲ್ಲ ಮದ ಅಂತ I
ಇದೇನಿದೆ? ನನ್ನ ಶಿವಶರದ ಶಕ್ತಿ ಉದಿಗಿ ಹೋಯಿತೆ, ನನ್ನ ದೇಹದ ಶಕ್ತಿ ಉಡಿಗಿ ಹೋಯಿತೆ. ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಅಭೇದ್ಯ ಶಕ್ತಿಯನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ತಾಯಿ, ನಿನ್ನ ಜೊತೆ ಹೋರಾಡಿದ ತಪ್ಪಿಗೆ ನನ್ನ ಅಪರಾಧವನ್ನು ಕ್ಷಮಿಸುತ್ತಾರೆ. ಜೈ ಶಾಂಭುವಿ, ಜೈ ಪರಮೇಶ್ವರಿ, ಜೈ ಅಂಬಾ ಪರಮೇಶ್ವರಿ, ಜೈ ಜಗಜ್ಜನನಿ.